ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋದಲ್ಲಿದ್ದೀವಿ. ಈ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ 100 ಹಿಸ್ಟ್ರಿ ಕ್ವೆಶನ್ಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ: ಭಾರತೀಯ ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಎಷ್ಟು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, 1955. ಭಾರತದಲ್ಲಿ 1955ರಂದು ಭಾರತೀಯ ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಮತ್ತು ಸ್ಪೆಷಲ್ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದೆ. ಈ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ದಂಡಿ ಯಾತ್ರೆ ನಡೆಸಿದ ವರ್ಷ ಎಷ್ಟು ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ದಂಡಿ ಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದರು. ನೆಕ್ಸ್ಟ್ ಕ್ವಶನ್: ಸುಪೀರಿಯರ್ ಸರೋವರ ಇರುವ ಖಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ಅಮೆರಿಕ. ಸುಪೀರಿಯರ್ ಸರೋವರ ಇದೆಯಲ್ಲ, ಇದು ಉತ್ತರ ಅಮೆರಿಕದಲ್ಲಿರುವಂತಹ ಒಂದು ಸರೋವರ ಆಗಿದೆ. ನೆಕ್ಸ್ಟ್ ಕ್ವಶನ್: ಆಸ್ಟ್ರೇಲಿಯಾ ಖಂಡವನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಜೇಮ್ಸ್ ಕುಕ್. ಜೇಮ್ಸ್ ಕುಕ್ ಈತ ಆಸ್ಟ್ರೇಲಿಯಾ ಖಂಡವನ್ನು ಕಂಡುಹಿಡಿದನು. ನೆಕ್ಸ್ಟ್ ಕ್ವಶನ್: ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಬಸವೇಶ್ವರ. ನೋಡಿ, ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಬಟ್ ಅನುಭವ ಮಂಟಪ ಸ್ಥಾಪಿಸಿದ್ದು ಬಸವಣ್ಣ. ನೆಕ್ಸ್ಟ್ ಕ್ವಶನ್: ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಕನ್ನಡದ ಅರಸರು ಯಾರು? ಸರಿಯಾದ ಉತ್ತರ ಹೊಯ್ಸಳರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೊಯ್ಸಳರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಕನ್ನಡ ಅರಸರಾಗಿದ್ದಾರೆ. ಕೆಳಗೆ ಸೂಚಿಸಿರುವ ಬೆಳೆಗಳಲ್ಲಿ ಯಾವುದು ರಬಿ ಬೆಳೆ? ಸೊ ಈ ಕೆಳಗೆ ಕೊಟ್ಟಿರುವ ಬೆಳೆಗಳಲ್ಲಿ ರಬಿ ಬೆಳೆ ಯಾವುದು ಕೇಳಿದ್ರೆ ಆಪ್ಷನ್ ಸಿ, ಗೋಧಿ. ಗೋಧಿ ಒಂದು ರಬಿ ಬೆಳೆ ಆಗಿದೆ. ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ಅಧೀನತೆಗಳನ್ನು ಕಳೆದುಕೊಂಡ ವರ್ಷ ಎಷ್ಟು? ಸರಿಯಾದ ಉತ್ತರ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1760. 1760ರಲ್ಲಿ ಫ್ರೆಂಚರು ಭಾರತದಲ್ಲಿ ಆಕ್ರಮಿಸಿಕೊಂಡಂತಹ ತಮ್ಮ ಎಲ್ಲ ವಸಾಹತು ನೆಲೆಗಳನ್ನು ಕಳೆದುಕೊಂಡರು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್: ಗುಪ್ತರ ಸ್ವರ್ಣಯುಗ ಎಷ್ಟು ಶತಮಾನ ಇತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, 2 ಶತಮಾನ ಇತ್ತು. ಅಂದರೆ 200 ವರ್ಷಗಳ ಕಾಲ ಗುಪ್ತರ ಸ್ವರ್ಣಯುಗ ಇತ್ತು. ಕೆಳಗೆ ಸೂಚಿಸಿರುವ ಯಾವ ಗ್ರಹಕ್ಕೆ ಉಪಗ್ರಹ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, ಶುಕ್ರ ಗ್ರಹ ಅಥವಾ ಬೆಳಗಿನ ಚುಕ್ಕಿ ಅಂತೇಳಿ ನಾವೇನು ಕರಿತೀವಲ್ಲ, ಈ ಬೆಳಗಿನ ಚುಕ್ಕಿ ಅಥವಾ ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ನೆಕ್ಸ್ಟ್ ಕ್ವಶನ್: ಸತಿ ಪದ್ಧತಿಯನ್ನು ನಿಷೇಧಿಸಿದ್ದು ಯಾರ ಕಾಲದಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಲಿಯಂ ಬೆಂಟಿಂಗ್ ಕಾಲದಲ್ಲಿ. ಆ ಕಾಲದಲ್ಲಿ ಭಾರತೀಯರೊಬ್ಬರು ಇದಕ್ಕೆ ತುಂಬ ಹೋರಾಟ ಮಾಡ್ತಾರೆ. ಯಾರು ಕೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರ ಸಹಕಾರದೊಂದಿಗೆ ವಿಲಿಯಂ ಬೆಂಟಿಂಕ್ ಭಾರತದಲ್ಲಿ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ. ಕ್ಯೂನಿಫಾರಂ ಬಗೆಯ ಚಿಹ್ನೆಯ ಆಧಾರಿತ ಭಾಷೆಯನ್ನು ಬಳಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೆಸೊಪೊಟೋಮಿಯಾದವರು. ಮೆಸೊಪೊಟೋಮಿಯಾ ನಾಗರಿಕತೆಯ ಜನರು ಒಂದು ವಿಶಿಷ್ಟ ಬಗೆಯಾದಂತಹ ಚಿಹ್ನೆಯ ಲಿಪಿಯನ್ನು ಹೊಂದಿದ್ರು. ಅದರ ಹೆಸರೇ ಕ್ಯೂನಿಫಾರ್ಮ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ರಾಜ್ಯ ನ್ಯಾಯಾಂಗದಲ್ಲಿ ಜಿಲ್ಲಾ ಮಟ್ಟದ ಕೋರ್ಟಿನ ಹೆಸರೇನು? ಡಿಸ್ಟ್ರಿಕ್ಟ್ ಕೋರ್ಟ್ಗಳನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಷನ್ಸ್ ಕೋರ್ಟ್. ಡಿಸ್ಟ್ರಿಕ್ಟ್ ಕೋರ್ಟನ್ನು ಸೆಷನ್ಸ್ ಕೋರ್ಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್: ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಕೇಳಿದ್ದಾರೆ? ಸರಿಯಾದ ಉತ್ತರ 24 ಅಕ್ಟೋಬರ್ 1945. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವಸಂಸ್ಥೆ 24ನೇ ಅಕ್ಟೋಬರ್ 1945ರಲ್ಲಿ ಸ್ಥಾಪನೆ ಆಯಿತು. 16ನೇ ಪ್ರಶ್ನೆ: ಪ್ರಪಂಚದಲ್ಲಿ ಭಾರತವು ಪ್ರಥಮ ಸ್ಥಾನದಲ್ಲಿ ಉತ್ಪಾದಿಸೋದು ಏನನ್ನ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮೈಕಾ ಮತ್ತು ಟೀ ಅಥವಾ ಚಹಾ. ಮೈಕಾ ಮತ್ತು ಟೀ ಇದೆಯಲ್ಲ, ಇದನ್ನು ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಭಾರತವೇ ಉತ್ಪಾದಿಸುತ್ತಿದ್ದು ನಂಬರ್ 1 ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್: ಈಶಾನ್ಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಇದು ರೈಲ್ವೆ ಡಿಪಾರ್ಟ್ಮೆಂಟ್ನ ಈಶಾನ್ಯ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ, ಗೋರಖಪುರದಲ್ಲಿ. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ರೈಲ್ವೆನ ಈಶಾನ್ಯ ಕೇಂದ್ರ ಕಚೇರಿ ಇದೆ. ಸೊಸೈಟಿ ಆಫ್ ಜೀಸಸ್ ಇದರ ಸಂಸ್ಥಾಪಕರು ಯಾರು?
ಸರಿಯಾದ ಉತ್ತರ ಆಪ್ಷನ್ ಬಿ ಇಗ್ನೇಷಿಯಸ್ ಲಯೋಲಾ. ಇಗ್ನೇಷಿಯಸ್ ಲಯೋಲಾ ಸೊಸೈಟಿ ಆಫ್ ಜೀಸಸ್ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್, ಖಜುರಾಹೋ ದೇವಾಲಯಗಳು ಯಾರ ಕಾಲದಲ್ಲಿ ನಿರ್ಮಾಣವಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಚಂದೇಲರು. ಚಂದೇಲರ ಡಂಗ ಎನ್ನುವಂಥ ರಸ ಖಜುರಾಹೋನಲ್ಲಿನ ಒಂದು ದೇವಾಲಯವನ್ನು ಕಟ್ಟಿಸ್ತಾನೆ. ನೆಕ್ಸ್ಟ್ ಕ್ವಶನ್, ತಮಿಳು ರಾಮಾಯಣದ ಕರ್ತೃ ಯಾರು? ಸರಿಯಾದ ಉತ್ತರ ಕಂಬನ್. ಸೊ ಇದಕ್ಕೆ ಕಂಬನ್ ರಾಮಾಯಣ ಅಂತಲೇ ಕರೀತಾರೆ ತಮಿಳುನಾಡಲ್ಲಿ. ಈ ತಮಿಳು ರಾಮಾಯಣದ ಕರ್ತೃ ಕಂಬನ್, ಹಾಗಾಗಿ ಇದಕ್ಕೆ ಕಂಬನ್ ರಾಮಾಯಣ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ರನ್ನನಿಗೆ ಆಶ್ರಯ ನೀಡಿದ ಚಾಲುಕ್ಯ ಅರಸ ಯಾರು? ಸರಿಯಾದ ಉತ್ತರ ಸತ್ಯಾಶ್ರಯ ಇರಿವ ಬೆಡಂಗ. ಈತ ರನ್ನನಿಗೆ ಆಶ್ರಯವನ್ನು ನೀಡ್ತಾನೆ. ಈತ ಕವಿ ಚಕ್ರವರ್ತಿ ಅಂತ ಕೂಡ ಅನ್ಸ್ಕೊಳ್ತಾನೆ ರನ್ನ. ನೆಕ್ಸ್ಟ್ ಕ್ವಶನ್, ಸರ್ವಜ್ಞ ಚಕ್ರವರ್ತಿ ಎಂದು ಬಿರುದಾಂಕಿತ ಅರಸ ಯಾರು? ಒಬ್ಬ ಅರಸ ಏನು ಮಾಡ್ತಾನೆ ಅಂದರೆ ಅತ್ಯಂತ ಹೆಚ್ಚು ಕೃತಿಗಳನ್ನು ರಚಿಸಿ ಕವಿಯೂ ಕೂಡ ಆಗಿರ್ತಾನೆ. ಆತನಿಗೆ ಸರ್ವಜ್ಞ ಚಕ್ರವರ್ತಿ ಅಂತೇಳಿ ಕರೀತಾರೆ. ಆ ಅರಸ ಯಾರು ಕೇಳಿದ್ರೆ 3ನೇ ಸೋಮೇಶ್ವರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೋಳರ ಮೊದಲ ದೊರೆ ಯಾರು? ಚೋಳರ ಸ್ಥಾಪಕ ಅಥವಾ ಚೋಳ ಸಾಮ್ರಾಜ್ಯದ ಮೊದಲ ದೊರೆ ಯಾರು ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ವಿಜಯಾಲಯ. ಈತ ಚೋಳ ಸಾಮ್ರಾಜ್ಯದ ಮೊದಲ ಅರಸ. ನೆಕ್ಸ್ಟ್ ಕ್ವಶನ್, ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೀತಾರೆ? ಸರಿಯಾದ ಉತ್ತರ ಮಹಾದೇವ ದೇವಾಲಯ. ಇದು ಎಲ್ಲಿದೆ ಅಂತ ತುಂಬ ಸಾರಿ ಕೇಳಿದ್ದಾರೆ. ಇಟಗಿಯಲ್ಲಿರುವಂತಹ ಮಹಾದೇವ ದೇವಾಲಯ ಇದೆಯಲ್ಲ, ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೋಳರ ರಾಜಲಾಂಛನ ಯಾವುದು? ಸರಿಯಾದ ಉತ್ತರ ವ್ಯಾಘ್ರ ಅಥವಾ ಹುಲಿ. ಹುಲಿ ಇದೆಯಲ್ಲ, ಇದು ಚೋಳರ ರಾಜಲಾಂಛನ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದು 4 ಪಾರ್ಟ್ನಲ್ಲಿ ಬರುವಂಥ 25 ಪ್ರಶ್ನೆಗಳ ಮೋಸ್ಟ್ ಇಂಪಾರ್ಟೆಂಟ್ 100 ಕ್ವಶನ್ಸ್ಗಳ ಒಂದು ವಿಡಿಯೋ ಆಗಿದ್ದು, ನೆಕ್ಸ್ಟ್ ಪಾರ್ಟನ್ನು ನೋಡೋಣ. ಮಹಾಬಲಿಪುರಂನಲ್ಲಿ 7 ಪಗೋಡೆಗಳನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ 2ನೇ ನರಸಿಂಹವರ್ಮ. ಈತ ಮಹಾಬಲಿಪುರಂನಲ್ಲಿ 7 ಪಗೋಡೆಗಳನ್ನು ನಿರ್ಮಿಸ್ತಾನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಮಹಾನಗರ ಪಾಲಿಕೆ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಮದ್ರಾಸ್ನಲ್ಲಿ. ಚೆನ್ನೈ ಅಥವಾ ಮದ್ರಾಸ್ನಲ್ಲಿ ಭಾರತದ ಮೊದಲ ಮಹಾನಗರ ಪಾಲಿಕೆಯನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಅಶೋಕ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಡಿ ದೇವನಾಂಪ್ರಿಯ ಪ್ರಿಯದರ್ಶಿ. ಅಶೋಕನ ಅನೇಕ ಶಾಸನಗಳು ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಹೆಸರಿಸ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗೌತಮ ಬುದ್ಧನ ಜೀವನದ ಬಗ್ಗೆ ರಚಿತವಾದ ಬುದ್ಧ ಚರಿತದ ಲೇಖಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಅಶ್ವಘೋಷ. ಅಶ್ವಘೋಷನ ಬುದ್ಧ ಚರಿತೆ ಅಂತಲೇ ಇತಿಹಾಸದಲ್ಲಿ ತುಂಬ ಫೇಮಸ್ ಆಗಿರುವಂಥ ಕೃತಿ ಇದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೌಟಿಲ್ಯನ ಅರ್ಥಶಾಸ್ತ್ರ ಯಾವುದನ್ನು ವ್ಯವಹರಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸಾರ್ವಜನಿಕ ಆಡಳಿತ. ಕೌಟಿಲ್ಯನ ಅರ್ಥಶಾಸ್ತ್ರ ಇರೋದೇ ವೆರಿ ಇಂಪಾರ್ಟೆಂಟ್ಲಿ ರಾಜ ತನ್ನ ಸಾರ್ವಜನಿಕ ಆಡಳಿತವನ್ನು ಯಾವ ರೀತಿ ನಡೆಸಬೇಕು ಅಂತೇಳಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಯಾರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ WC ಬ್ಯಾನರ್ಜಿ. WC ಬ್ಯಾನರ್ಜಿ ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಇವರ ಒಂದು ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವನ್ನು ನಡೆಸಲಾಯಿತು. ನೆಕ್ಸ್ಟ್ ಕ್ವಶನ್, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಹಸ್ತಾಂತರಿಸಲಾಯಿತು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಡಿ 1911ರಲ್ಲಿ. ನೋಡಿ, ಆಗ ಇದ್ದಂತಹ ಜನರಲ್ ಯಾರು ಕೇಳ್ತಾರೆ? ಜನರಲ್ ಹಾರ್ಡಿಂಜ್. ಗವರ್ನರ್ ಜನರಲ್ ಹಾರ್ಡಿಂಜ್ನ ನೇತೃತ್ವದಲ್ಲಿ ಆ ಕಾಲದಲ್ಲಿ ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ 1911ರಲ್ಲಿ ಸ್ಥಳಾಂತರ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 16. ಪ್ರಾಚೀನ ಭಾರತದಲ್ಲಿ ಒಟ್ಟು 16 ಮಹಾಜನಪದಗಳು ಇತ್ತು. ನೆಕ್ಸ್ಟ್ ಕ್ವಶನ್, ವಿಜಯನಗರದ ಯಾವ ದೊರೆಯು ಗಜ ಬೇಟೆಗಾರ ಅಂತೇಳಿ ಕೂಡ ಕೆಲವು ಕಡೆ ಇದೆ. ಗಜ ಬೇಟೆಗಾರ ಅಥವಾ ಗಜ ಬೇಟೆಗಾರ ಅಂತೇಳಿ ಬಿರುದನ್ನು ಹೊಂದಿದ್ದನು? ಸರಿಯಾದ ಉತ್ತರ ಆಪ್ಷನ್ ಡಿ 2ನೇ ದೇವರಾಯ. 2ನೇ ದೇವರಾಯನಿಗೆ ಗಜ ಬೇಟೆಗಾರ ಅಥವಾ ಗಜ ಬೇಟೆಗಾರ ಎನ್ನುವಂಥ ಬಿರುದಿತ್ತು. ನೆಕ್ಸ್ಟ್ ಕ್ವಶನ್, ಬಹಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು?
ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಅಥವಾ ಅಲ್ಲಾವುದ್ದೀನ್ ಬಹುಮನ್ ಶಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಿಂಧೂ ಕಣಿವೆಯ ನಾಗರಿಕತೆ ಜನರು ಯಾರನ್ನ ಅತ್ಯಧಿಕವಾಗಿ ಪೂಜಿಸ್ತಾ ಇದ್ರು? ಸರಿಯಾದ ಉತ್ತರ ಇವರು ಪಶುಪತಿಯನ್ನು ಹೆಚ್ಚು ಪೂಜಿಸ್ತಾ ಇದ್ರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕುತುಬ್ ಮಿನಾರ್ ಇವರ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತು. ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ತಮಷ್. ಇಲ್ತಮಷ್ನ ಆಳ್ವಿಕೆಯಲ್ಲಿ ಕುತುಬ್ ಮಿನಾರ್ ಪೂರ್ಣಗೊಂಡಿತು. ದೆಹಲಿ ಸುಲ್ತಾನ್ನಲ್ಲಿ ದಿವಾನ್ ಇ ರಿಸಾಲತ್ ಈ ವಿಷಯವನ್ನು ಯಾವ ಇಲಾಖೆ ನೋಡಿಕೊಳ್ಳುತ್ತಿತ್ತು? ಸೊ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಿಲಿಜಿಯಸ್ ಅಥವಾ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಇಲಾಖೆಯನ್ನು ದಿವಾನ್ ಇ ರಿಸಾಲತ್ ಎನ್ನುವಂತಹ ವ್ಯಕ್ತಿ ಮಂತ್ರಿ ನೋಡ್ಕೊಳ್ತಾ ಇದ್ದ. ಸಬ್ಸಿಡಿಯರ್ ಅಲಯನ್ಸ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಏನಿದು ಸಬ್ಸಿಡಿಯರ್ ಅಲಯನ್ಸ್ ಪದ್ಧತಿ ಕೇಳಿದ್ರೆ ಸಹಾಯಕ ಸೈನ್ಯ ಪದ್ಧತಿ. 15ನೇ ಪ್ರಶ್ನೆ, ಬ್ರಿಟಿಷರು ಅವರ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಯ ಸಮಾಜದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಾಮಿ ದಯಾನಂದ ಸರಸ್ವತಿ. ಈ ಸಮಾಜಗಳ ಬಗ್ಗೆ ಅಂದರೆ ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ ಇವುಗಳ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಸೊ ಆರ್ಯ ಸಮಾಜ ಸ್ಥಾಪಕರು ದಯಾನಂದ ಸರಸ್ವತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಲ್ ಹಿಲಾಲ್ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಅಬ್ದುಲ್ ಮೌಲಾನಾ ಅಬುಲ್ ಕಲಾಂ ಆಜಾದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಮರ್ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನು ರಚಿಸಿದವರು ಯಾರು? ಇದು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಕೂಡ ಹೌದು, ಅಮರ್ ಸೋನಾರ್ ಬಾಂಗ್ಲಾ. ಇದನ್ನು ರಚನೆ ಮಾಡಿದ್ದು ಯಾರು ಕೇಳಿದ್ರೆ ನಮ್ಮ ರವೀಂದ್ರನಾಥ್ ಠಾಗೂರ್. ಸೊ ರವೀಂದ್ರನಾಥ್ ಠಾಗೂರ್ ಅವರು ಭಾರತ ಮತ್ತು ಬಾಂಗ್ಲಾ ಎರಡಕ್ಕೂ ರಾಷ್ಟ್ರಗೀತೆಯನ್ನು ರಚಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ಸಮಾಜವನ್ನು ಸಂಘಟಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ವಿನಾಯಕ ದಾಮೋದರ ಸಾವರ್ಕರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಂಡರ್ ದಟ್ ವಾಸ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಎ.ಎಲ್. ಭಾಷಂ. ಎ.ಎಲ್. ಭಾಷಂ ಇವರು ವಂಡರ್ ದಟ್ ವಾಸ್ ಇಂಡಿಯಾ ಎನ್ನುವಂಥ ಇಂಡಿಯಾದ ಕುರಿತಾದ ಪುಸ್ತಕವನ್ನು ಬರೆದರು. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಕವಿ ಕಾಳಿದಾಸನ ಕಾವ್ಯ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ರಾಮಚರಿತ. ರಾಮಚರಿತ ಅಥವಾ ರಾಮಚರಿತ ಮಾನಸ ಅನ್ನುವಂಥ ಕೃತಿ ಇದೆಯಲ್ಲ, ಇದು ತುಳಸಿದಾಸರು ರಚಿಸಿದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಲಿಯನ್ ವಾಲಾಬಾಗ್ ಘಟನೆ ನಡೆದದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ ಏಪ್ರಿಲ್ 13, 1919. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದಕ್ಕೆ ಕಾರಣವಾದಂಥ ಜನರಲ್ ಯಾರು ಕೇಳ್ತಾರೆ? ಜನರಲ್ ಡಯರ್. ತುಂಬ ಸರಿ ಕೇಳಿದ್ದಾರೆ ಇದನ್ನ. ನೆಕ್ಸ್ಟ್ ಕ್ವಶನ್, ಅಕ್ಬರ್ನ ಆಡಳಿತ ಕೊನೆಗೊಂಡಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಸಿ 1605ರಲ್ಲಿ. 1605ರಲ್ಲಿ ಅಕ್ಬರ್ನ ಆಡಳಿತ ಕೊನೆಗೊಂಡಿತು. ನೆಕ್ಸ್ಟ್ ಕ್ವಶನ್, ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದ ವಿದ್ಯಾ ಕೇಂದ್ರ ಯಾವುದಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ ಕಂಚಿ ಪ್ರಸಿದ್ಧವಾದ ವಿದ್ಯಾ ಕೇಂದ್ರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇಲ್ಲಿಗೆ 2 ಸೆಟ್ ಆಫ್ ಕ್ವಶನ್ ಪೇಪರ್ ಮುಗಿಯುತ್ತೆ. ಥರ್ಡ್ ಸೆಟ್ಟನ್ನು ನೋಡೋಣ ಇವಾಗ. ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಯಾಣ ಸ್ವಾಮಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಸ್ಥಳ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಬೆಂಗಳೂರಲ್ಲಿ ಕರ್ನಾಟಕದ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತ ಆಯಿತು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಹೆಸರಾದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಅಂಕೋಲ. ಅಂಕೋಲವನ್ನು ಕರ್ನಾಟಕದ ಬಾರ್ಡೋಲಿ ಅಂತೇಳಿ ಕರೀತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮೈಲಾರ ಮಹದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಸರಿಯಾದ ಉತ್ತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಜೊತೆಗೆ
ಕರ್ನಾಟಕದಿಂದ ಭಾಗವಹಿಸಿದವರು ಮೈಲಾರ ಮಹದೇವಪ್ಪ. ನೆಕ್ಸ್ಟ್ ಕ್ವಶನ್. ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದ ದಂಗೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಮುಂಡಾ ದಂಗೆ. ನೆಕ್ಸ್ಟ್ ಕ್ವಶನ್. ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ವಹಿಸಿದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸೂರತ್. ಸೂರತ್ನ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ದು ರಾಸ್ ಬಿಹಾರಿ ಬೋಸ್. ನೆಕ್ಸ್ಟ್ ಕ್ವಶನ್. ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಚಿತ್ತರಂಜನ್ ದಾಸ್. ಇವ್ರನ್ನ CR ದಾಸ್ ಅಂತೇಳಿ ಕೂಡ ಕರೀತಾರೆ. CR ದಾಸ್ ಅಂದಾಗ ಕೂಡ ನಮಗೆ ಚಿತ್ತರಂಜನ್ ದಾಸ್ ಅನ್ನೋದು ನೆನಪಿರಲಿ. ನೆಕ್ಸ್ಟ್ ಕ್ವಶನ್. ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಅಧಿವೇಶನದಲ್ಲಿ, ಕಾಂಗ್ರೆಸ್ ಅಧಿವೇಶನದಲ್ಲಿ ಇದಕ್ಕಾಗಿ ಬ್ರಿಟಿಷರನ್ನ ಒತ್ತಾಯಿಸಲಾಯಿತು. ಸರಿಯಾದ ಉತ್ತರ ಪೂರ್ಣ ಸ್ವರಾಜ್. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೂರ್ಣ ಸ್ವರಾಜ್ಯಕ್ಕೆ ಒತ್ತಾಯಿಸಲಾಯಿತು. ನೆಕ್ಸ್ಟ್ ಕ್ವಶನ್. ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಲಕ್ನೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. RIN ದಂಗೆ 1946ರಲ್ಲಿ ಏನು ನಡೀತಲ್ಲ, ಇದು ಯಾವ ರೀತಿಯ ಒಂದು ಚಳುವಳಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇದೊಂದು ನೌಕಾ ಮುಷ್ಕರ. ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖ ಯಾವ ಗ್ರಂಥದಲ್ಲಿ ನಮಗೆ ಸಿಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾಭಾರತದಲ್ಲಿ ವೆರಿ ಫಸ್ಟ್ ಟೈಮ್ ಕರ್ನಾಟಕದ ಬಗ್ಗೆ ಉಲ್ಲೇಖ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್. ಗಂಗರ ಮೊದಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಕೋಲಾರ. ಕೋಲಾರ ಅಥವಾ ಕುವಲಾಲ ಅಂತೇಳಿ ನಾವು ಆಗ ಕರೀತಾ ಇದ್ರು. ಇದು ಗಂಗರ ಮೊದಲ ರಾಜಧಾನಿಯಾಗಿದೆ. ನೆಕ್ಸ್ಟ್ ಕ್ವಶನ್. ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ್ದ ವಿಜಯನಗರದ ದೊರೆ ಯಾರು? ಸರಿಯಾದ ಉತ್ತರ ಮೊದಲನೇ ಬುಕ್ಕರಾಯ. ಈತನಿಗೆ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಥವಾ ವೇದ ಮಾರ್ಗ ಪ್ರತಿಷ್ಠಾಪಕ ಎನ್ನುವಂಥ ಬಿರುದಿತ್ತು. ನ್ಯೂನಿಚ್ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು. ಸೊ ನ್ಯೂನಿಚ್ ಎನ್ನುವಂಥ ಒಬ್ಬ ಪ್ರವಾಸಿಗ ಅಚ್ಯುತರಾಯನ ಆಸ್ಥಾನದಲ್ಲಿ ಆ ಟೈಮಲ್ಲಿ ಭೇಟಿ ನೀಡಿರ್ತಾನೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮಹಮ್ಮದ್ ಗವಾನು ತನ್ನ ಪ್ರಸಿದ್ಧವಾದ ಮದರಸವನ್ನು ಎಲ್ಲಿ ಕಟ್ಟಿದ್ದ? ಸರಿಯಾದ ಉತ್ತರ ಆಪ್ಷನ್ ಎ, ಬೀದರ್ನಲ್ಲಿ ಕಟ್ಟಿದ್ದ. ನೆಕ್ಸ್ಟ್ ಕ್ವಶನ್. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕ್ಕದೇವರಾಜ ಒಡೆಯರ್. ಇವರು ಮೊಘಲರಿಂದ ಬೆಂಗಳೂರನ್ನು ವೆರಿ ಫಸ್ಟ್ ಟೈಮ್ ಕೊಂಡ್ಕೊಳ್ತಾರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗಳೂರು ಒಪ್ಪಂದ. ಮಂಗಳೂರು ಒಪ್ಪಂದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು ಕೊನೆಗೊಂಡಿತು. ರಾಜ್ಯ ಜೀವ ವಿಮಾ ಯೋಜನೆ ಇವರ ದಿವಾನಗಿರಿಯಲ್ಲಿ ಭಾರತಕ್ಕೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಜಾರಿಗೆ ಬಂತು. ಸರಿಯಾದ ಉತ್ತರ ಶೇಷಾದ್ರಿ ಅಯ್ಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಪನ್ನವಾದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಹರಪ್ಪಾದಲ್ಲಿ ಮೊದಲ ಒಂದು ಅವಶೇಷಗಳು ಸಿಗ್ತವೆ. ಜಾತಿ ವ್ಯವಸ್ಥೆಯಲ್ಲಿ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ? ಜಾತಿ ವ್ಯವಸ್ಥೆ ಉಗಮದ ಬಗ್ಗೆ ಯಾವ ಒಂದು ವೇದದಲ್ಲಿ ಉಲ್ಲೇಖ ಇದೆ ಕೇಳಿದ್ರೆ ಋಗ್ವೇದದಲ್ಲಿಯೇ ಜಾತಿ ಉಗಮದ ಬಗ್ಗೆ ಉಲ್ಲೇಖಗಳನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಕ್ವಶನ್. ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು? ಸರಿಯಾದ ಉತ್ತರ ದಕ್ಷಿಣದ ಒಂದು ಪ್ರಾಂತ್ಯದ ರಾಜಧಾನಿ ಸುವರ್ಣಗಿರಿಯಾಗಿತ್ತು. ನೆಕ್ಸ್ಟ್ ಕ್ವಶನ್. ಹರ್ಷವರ್ಧನ್ನ ಮೊದಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ತಾನೇಶ್ವರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮಹಾಬಲಿಪುರಂನಲ್ಲಿರುವ ಕಡಲ ತೀರದ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ 1ನೇ ನರಸಿಂಹವರ್ಮ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲ ನರಸಿಂಹವರ್ಮ ಅಥವಾ ಫಸ್ಟ್ ನರಸಿಂಹವರ್ಮ. ನೆಕ್ಸ್ಟ್ ಕ್ವಶನ್. ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು?
ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಸೆಟ್ ಆಫ್ ಕ್ವಶನ್ ಪೇಪರ್ಗೆ ಹೋಗೋಣ. ಆಗ್ರಾ ನಗರದ ಸಂಸ್ಥಾಪಕ ಯಾರು? ಸರಿಯಾದ ಉತ್ತರ ಸಿಕಂದರ್ ಲೋಧಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ಅಮೀರ್ ಖುಸ್ರು ಪದ್ಮಾವತವನ್ನು ರಚನೆ ಮಾಡಿಲ್ಲ. ಉಳಿದಂತೆ ಚಾಂದ್ಬರಾಯಿ, ಪೃಥ್ವಿರಾಜ ರಾಸವನ್ನು, ಅಬ್ದುಲ್ ಫಜಲ್ ಐನಿ ಅಕ್ಬರಿಯನ್ನು, ಬಾಬರ್ ತುಜುಕಿ ಬಾಬ್ರಿಯನ್ನು ರಚಿಸಿದರು. ಅಮೀರ್ ಖುಸ್ರು ಇದನ್ನು ಆತ ಪದ್ಮಾವತನ್ನು ರಚನೆ ಮಾಡಿಲ್ಲ. ಶಿವಾಜಿ ಕಾಲದ ಮರಾಠರ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆ ಇದರ ಉಸ್ತುವಾರಿಯನ್ನು ವಹಿಸಿದ್ದ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ಆಡಳಿತದ ಒಂದು ಉಸ್ತುವಾರಿ ಪೇಶ್ವೆಗೆ ಇತ್ತು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರೋದು ಯಾವುದು ಕೇಳಿದರೆ ಸರಿಯಾದ ಉತ್ತರ ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆಯನ್ನು ಲಾರ್ಡ್ ಕರ್ಜನ್ ಜಾರಿಗೆ ತರ್ತಾನೆ. ಹಾಗಾಗಿ ಇದು ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 1857ರ ದಂಗೆಯಲ್ಲಿ ಕಾನ್ಪುರದಲ್ಲಿ ಮುಂದಾಳತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ನಾನಾ ಸಾಹೇಬ. ನಾನಾ ಸಾಹೇಬ ಇದನ್ನಲ್ಲ, ಈತ ಕಾನ್ಪುರದಲ್ಲಿ 1857ರ ದಂಗೆಯ ಮುಂದಾಳತ್ವವನ್ನು ವಹಿಸಿರ್ತಾನೆ. ನೆಕ್ಸ್ಟ್ ಕ್ವಶನ್, ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದು? ಸರಿಯಾದ ಉತ್ತರ ಢಾಕಾ. ಬಾಂಗ್ಲಾದ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು. ನೆಕ್ಸ್ಟ್ ಕ್ವಶನ್, ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾಗಿದ್ದ ಮುಸ್ಲಿಂ ನಾಯಕ ಯಾರು? ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್. ಇವ್ರನ್ನ ಗಡಿನಾಡ ಗಾಂಧಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಲೋಥಲ್ ಮತ್ತು ಕಾಲಿಬಂಗನ್ಗಳು ಯಾವುದಕ್ಕೆ ಸಂಬಂಧಿಸಿವೆ? ಸರಿಯಾದ ಉತ್ತರ ಹರಪ್ಪ ನಾಗರಿಕತೆ ಅಥವಾ ಹರಪ್ಪ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ನಿವೇಶನಗಳಾಗಿದ್ದಾವೆ ಇವು. ಲೋಥಲ್ ಮತ್ತು ಕಾಲಿಬಂಗ್ ಅಂದರೆ ವಿಶೇಷವಾಗಿ ಇದು ನಿವೇಶನಗಳು. ನೆಕ್ಸ್ಟ್ ಕ್ವಶನ್, ಸಿಂಧು ಕಣಿವೆ ನಾಗರಿಕತೆಯ ಜನರಿಗೆ ಈ ಲೋಹದ ಪರಿಚಯ ಇರಲಿಲ್ಲ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಬ್ಬಿಣದ ಪರಿಚಯ ಇರಲ್ಲ ಅವರಿಗೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು? ಸರಿಯಾದ ಉತ್ತರ ಪ್ರಕೃತಿಯ ಆರಾಧನೆ. ಋಗ್ವೇದದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲಕ್ಷಣ ಪ್ರಕೃತಿಯ ಆರಾಧನೆ ಆಗಿದೆ. ನೆಕ್ಸ್ಟ್ ಕ್ವಶನ್, ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ದಿವಾನರಾಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ರಾಮಸ್ವಾಮಿ ಮೊದಲಿಯಾರ್. ನೆಕ್ಸ್ಟ್ ಕ್ವಶನ್, ಕ್ರಿಸ್ತಪೂರ್ವ 200ರಿಂದ 300ರವರೆಗಿನ ಕಾಲಾವಧಿಯಲ್ಲಿ ಧರ್ಮ ಪ್ರಚಾರಕ್ಕೆ ವಿದೇಶಗಳಿಗೆ ಪ್ರಯಾಣ ಮಾಡಿದವರು ಯಾರು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೌದ್ಧ ಧರ್ಮದವರು. ವಿಶೇಷವಾಗಿ ಅಶೋಕನ ಕಾಲಘಟ್ಟದಲ್ಲಿ ಮತ್ತು ಆತನ ಮಕ್ಕಳ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮ ಭಾರತದಿಂದ ಹೊರಗಡೆ ಬೇರೆ ಬೇರೆ ದೇಶಗಳಿಗೆ ಪ್ರಸರಿಸಿತು. ಚೋಳರ ಕಾಲ ಯಾವುದಕ್ಕೆ ಹೆಚ್ಚು ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಚೋಳರ ಕಾಲದಲ್ಲಿ ಗ್ರಾಮ ಸಭೆಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಲ್ಲಣ ರಚಿಸಿದ ರಾಜತರಂಗಿಣಿ ಯಾವುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಕೇಳಿದರೆ ಸರಿಯಾದ ಉತ್ತರ ಇದು ಕಾಶ್ಮೀರದ ಇತಿಹಾಸವನ್ನು ತಿಳಿಸುತ್ತೆ. ಕಲ್ಲಣನ ರಾಜತರಂಗಿಣಿ ಕಾಶ್ಮೀರದ ಇತಿಹಾಸವನ್ನು ತಿಳಿಯುವಲ್ಲಿ ಬಹಳ ಪ್ರಮುಖವಾದ ಕೃತಿ ಕೂಡ ಹೌದು. ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವ ಎಲಿಫೆಂಟಾದ ಪ್ರಸಿದ್ಧ ದೇವಾಲಯವನ್ನು ನಿರ್ಮಿಸಿದವರು ಯಾವ ಅರಸರು ಕೇಳ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಕೂಟರು. ನೆಕ್ಸ್ಟ್ ಕ್ವಶನ್, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನವೇ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಆಗಿದೆ. ಇತ್ತೀಚೆಗೆ ತಾಳಗುಂದ ಶಾಸನ ಎನ್ನುವಂಥ ಚರ್ಚೆಗಳು ಇದ್ದರೂ ಕೂಡ ಹಲ್ಮಿಡಿ ಶಾಸನವೇ ಅಧಿಕೃತವಾದಂತಹ ಅತ್ಯಂತ ಪ್ರಾಚೀನ ಶಾಸನ ಆಗಿದೆ. ನೆಕ್ಸ್ಟ್ ಕ್ವಶನ್, ಕೃಷ್ಣದೇವರಾಯ ಯಾರ ಸಮಕಾಲೀನನಾಗಿದ್ದ? ಸರಿಯಾದ ಉತ್ತರ ಆಪ್ಷನ್ ಸಿ ಬಾಬರ್. ಕೃಷ್ಣದೇವರಾಯ ಬಾಬರ್ನ ಉತ್ತರ ಭಾರತದಲ್ಲಿ ಬಾಬರ್ ಆಳ್ವಿಕೆ ಮಾಡ್ತಿದ್ದ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಕೃಷ್ಣದೇವರಾಯ ಆಳ್ವಿಕೆ ಮಾಡ್ತಾ ಇದ್ದ. ನೆಕ್ಸ್ಟ್ ಕ್ವಶನ್, ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದ ದೆಹಲಿ ಸುಲ್ತಾನ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ. 19ನೇ ಪ್ರಶ್ನೆ ಇರ್ತಿದೆ, ಭಾರತಕ್ಕೆ ಬಂದ ವಿದೇಶಿಗರ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಚುಗೀಸರು, ನಂತರ ಡಚ್ಚರು, ನಂತರ ಬ್ರಿಟಿಷರು, ಕೊನೆಯಲ್ಲಿ ಫ್ರೆಂಚರು ಬಂದರು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್, ಕೆಳಗಿನವರಲ್ಲಿ ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 3 ಬಾರಿ ಅಧ್ಯಕ್ಷರಾಗಿದ್ದರು? 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರುವಾಸಿಯಾದಂತಹ ದಾದಾಬಾಯಿ ನವರೋಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 3 ಬಾರಿಯ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಕ್ವಶನ್, 1911ರಲ್ಲಿ ಭಾರತದಲ್ಲಿ ನಡೆದ ಒಂದು ಪ್ರಮುಖ ಘಟನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಿತು. ಆಗ ಇದ್ದಂತಹ ಜನರಲ್ ಲಾರ್ಡ್ ಹಾರ್ಡಿಂಜ್. ಆಗಲೇ ಹೇಳಿದ್ದೀವಿ ಇದನ್ನ. ನೆಕ್ಸ್ಟ್ ಕ್ವಶನ್, 1946ರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಮುಂಬೈ. ನೋಡಿ, ಕರ್ನಾಟಕದ ಏಕೀಕರಣ ಕರ್ನಾಟಕದಿಂದ ಹೊರಗೆ ಅಂದರೆ ಮುಂಬೈಯಲ್ಲಿ ನಡೆಯುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಯಾವ ವರ್ಷ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, 1935. 1935ರ ಭಾರತ ಸರ್ಕಾರ ಕಾಯ್ದೆ ಇದೆಯಲ್ಲ, ಇದರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಭಾರತಕ್ಕೆ ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು. ನೆಕ್ಸ್ಟ್ ಕ್ವಶನ್, ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೊಟ್ಟವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾತ್ಮ ಗಾಂಧೀಜಿ. ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಪೂನಾ ಒಪ್ಪಂದ ಯಾರ ನಡುವೆ ನಡೀತು? ಆಪ್ಷನ್ಸ್ ಈ ರೀತಿ ಇದೆ, ಗಾಂಧೀಜಿ ಮತ್ತು ಅಂಬೇಡ್ಕರ್, ನೆಹರು ಮತ್ತು ಅಂಬೇಡ್ಕರ್, ತಿಲಕ್ ಮತ್ತು ಅಂಬೇಡ್ಕರ್, ಗೋಖಲೆ ಮತ್ತು ಅಂಬೇಡ್ಕರ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. ಈ ಒಂದು ಪ್ಲೇಲಿಸ್ಟನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.